ಕ್ಯಾರೆಕ್ಟರ್ ಅನಾಲಿಸಿಸ್ ಅಂತ ಮೊದಲು ಟ್ರೇಡಿಂಗ್ ಅಲ್ಲಿ ಒಂದು ಇದೆ ಅಂತಾನೆ ಒಬ್ರು ಗೊತ್ತಿಲ್ಲ ಅಂದ್ರೆ ನೀವು ಟ್ರೇಡಿಂಗ್ಗೆ ಬರಬಾರ್ದು ಅಂತ ಹೇಳ್ತಾರೆ. ಒಂದ್ಸಲಿ ಡಿಸೈಡ್ ಮಾಡಿ ಬೈ ಮಾಡ್ಬೇಕಂತ ಡಿಸೈಡ್ ಮಾಡಿ, ಮಾರ್ಕೆಟ್ ಒಂದು 2 ಕೊಕ್ಕೋ ಇಲ್ಲ ಒಂದು 100 ಪಾಯಿಂಟ್ಸ್ ಹೈ ಹೋಯ್ತು ಅಂದ್ಮೇಲೆ ಮತ್ತೆ ಸೇಲ್ ಮಾಡಬೇಡಿ, ಮತ್ತೆ ಬೈಗಿರೋ ಆಪರ್ಚುನಿಟಿ ಬರೋವರೆಗೂ ವೆಯ್ಟ್ ಮಾಡಿ ಬೈ ಮಾಡಿ ಅಂತ ಹೇಳ್ತಾರೆ. ಟ್ರೆಂಡ್ ಬೈ ಇದೆ ಅಂತ ಕಾನ್ಫಿಡೆನ್ಸ್ ಅಂತಾನೆ ಬೈ ಮಾಡಿದ್ರು. ಇವಾಗ ಮಿಸ್ ಮಾಡಿರೋದ್ರಿಂದ ಟ್ರೆಂಡ್ ಅಗೇನ್ಸ್ಟ್ ಹೋಗ್ಬೇಡಿ, ಟ್ರೆಂಡ್ ಜೊತೆನೆ ಹೋಗಿ ಅಂತ ಹೇಳ್ತಾರೆ. ಅದೇ ಹೇಳ್ತಾ ಇದ್ದಾರೆ, ವೆನ್ ಯು ಮಿಸ್ ದಿ ಬೆಸ್ಟ್ ಟೈಮ್ ಟು ಬೈ ಯು ಶುಡ್ ವೆಯ್ಟ್ ಫಾರ್ ದಿ ನೆಕ್ಸ್ಟ್ ಆಪರ್ಚುನಿಟಿ ಟು ಬೈ, ನಾಟ್ ಸೆಲ್. ಇವಾಗ 26,000 ಹೋಗಿ ಸಡನ್ ಆಗಿ ಏನಾಯ್ತು, ಮಾರ್ಕೆಟ್ 26,000 ಇಂದ ಫಾಲ್ ಆಯ್ತು. ಬಿದ್ದಿದ ತಕ್ಷಣ ಏನಾಯ್ತು, ಎಲ್ಲಾ ಕಡೆ ನ್ಯೂಸ್, ಎಲ್ಲ ಸೆಲ್ 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 ಅಂತ ಹೇಳ್ತಾ ಇದ್ರು. ಸಡನ್ ಆಗಿ ಮಾರ್ಕೆಟ್ ಏನಾಯ್ತು, ಮತ್ತೆ ಮೇಲೆ ಏರಕ್ ಶುರು ಆಯ್ತು. ಅವಾಗ ಎಲ್ಲರೂ ಅಯ್ಯಯ್ಯೋ ಬಿಟ್ಬಿಟ್ವಿ ಬೈನಾ ಅಂತ ಹೇಳಿ ಮತ್ತೆ ಏನು ರಿವೆಂಜ್ ಟ್ರೇಡಿಂಗ್ ಹೋದ್ರು. ಇದೇ ಅವರು ಅವತ್ತು 200-300 ವರ್ಷಕ್ಕೆ ಹಿಂದೆ ಹೇಳಿದ್ದಾರೆ. ಮಾರ್ಕೆಟ್ ಟ್ರೆಂಡಿಂಗ್ ಅಪ್ ಟ್ರೆಂಡಿಂಗ್ ಅಲ್ಲಿ ಹೋಗ್ತಾ ಇದೆ ಅಂದ್ರೆ, ಕರೆಕ್ಷನ್ ಬಂತು ಅಂದ್ರೆ ಬೇಸ್ ಮಾಡಿ ಬೈ ಮಾಡಿ, ಸೆಲ್ ಮಾಡಬೇಡಿ. Hi there guys, welcome back. This is Kishore here, founder and CEO of Trade Achievers. So ಈ ವಿಡಿಯೋಲ್ ಬಂದು ಜಾಪನೀಸ್ ಕ್ಯಾಂಡಲ್ ಸ್ಟಿಕ್ಸ್ ಬುಕ್ ಸೀರೀಸ್ ಪಾರ್ಟ್ 3 ನೇ ನೋಡ್ತಾ ಇರೋದು. ಸೊ ಏನು ಅಂತ ನೋಡೋಣ. ಆಮೇಲೆ ತುಂಬಾ ಜನ ವಿಡಿಯೋಸ್ ಕೇಳ್ತಾ ಇದ್ರಿ ಸರ್ ಥರ್ಡ್ ಪಾರ್ಟ್ ಹಾಕಿ ಅಂತ. ಸೊ ಖಂಡಿತ ಥರ್ಡ್ ಪಾರ್ಟ್ ಇವಾಗ ನೋಡೋಣ. ಸೊ ಇವಾಗ ಲಾಸ್ಟ್ ನಾವು ಬಂದು ದ ಓಲ್ಡ್ ರೈಸ್ ಅಂಡ್ ದಿ ನ್ಯೂ ರೈಸ್ ಹೇಗೆ ಪ್ರೈಸಸ್ ಜಂಪ್ ಆಗತ್ತೆ ಅಂತ ನಾವು ಲಾಸ್ಟ್ ವಿಡಿಯೋ ನೋಡಿದ್ವಿ. ಇನ್ ಕೇಸ್ ನೀವು ನೋಡಿಲ್ಲ ಅಂದ್ರೆ ಹೋಗ ಆ ವಿಡಿಯೋ ನೋಡಿ. ಸೊ ನೆಕ್ಸ್ಟ್ ಥರ್ಡ್ ಪಾರ್ಟ್ ಅಲ್ಲಿ ಏನ್ ನೋಡ್ತಾ ಇದೀವಿ ಅಂತ ನೋಡಿದ್ರೆ, ಇವಾಗ 2.3.4 ಅಲ್ಲಿ ಬಂದು ಮೂವ್ಮೆಂಟ್ ಆಫ್ಟರ್ ಹಿಟ್ಟಿಂಗ್ ದ ಸೀಲಿಂಗ್. ಸೊ ಇದರಲ್ಲಿ ನೋಡಿದ್ರೆ ಈ ಪ್ಯಾರಲ್ಲಿ ಏನ್ ಹೇಳಕ್ ಬರ್ತಾ ಇದ್ದಾರೆ ಅಂದ್ರೆ, ಇಟ್ ಇಸ್ ಬೇಸಿಕಲಿ ದಿ ಕ್ಯಾರೆಕ್ಟರ್ ಅನಾಲಿಸಿಸ್. ಹೇಗೆ ಬಂದು ಒಂದ್ ತಿಂಗಳಲ್ಲಿ ಆ ರೈಸ್ ಕ್ಯಾರೆಕ್ಟರ್ ಹೇಗೆ ಚೇಂಜ್ ಆಗುತ್ತೆ, ಆಮೇಲೆ 3 ತಿಂಗಳಿಗೆ ಮಾರ್ಕೆಟ್ ಬಂದು ಏನಾಗುತ್ತೆ ಅಂತ ನೋಡಿದ್ರೆ ಇಟ್ ಡಿಕ್ರೀಸಸ್, ಅಂಡ್ 4th ಮಂತ್ ಅಲ್ಲಿ ಬಂದು ಇಟ್ ಇನ್ಕ್ರೀಸ್ ಆಗುತ್ತೆ ಅಂತ ಅವ್ರು ಕಂಡಿಡಿದಿರೋ ಅವ್ರ ಸ್ಟಡಿ. ಇದು ಹೇಗೆ ಅಂದ್ರೆ, ಹಿಸ್ಟಾರಿಕಲ್ ಆಗಿ ಅವ್ರು ರೆಗ್ಯುಲರ್ ಆಗಿ ಚೆಕ್ ಮಾಡ್ಕೊಂಡ್ ಬರುವಾಗ ಆ ಕ್ಯಾರೆಕ್ಟರ್ಸ್ ಇಟ್ಕೊಂಡು ಅದು ಬೇಸ್ ಮಾಡಿ ಅವ್ರು ಬರ್ದಿದ್ದಾರೆ. ಇದ್ರಲ್ಲಿ ಒಂದು ಮುಖ್ಯವಾದ ಪಾಯಿಂಟ್ ಏನು ಅಂತ ನೋಡಿದ್ರೆ 2-3 ವಿಷಯ, ದಿ ಎಂಡ್, ಸಫಿಷಿಯನ್ಸಿ ಅಂಡ್ ಟರ್ನಿಂಗ್ ಅರೌಂಡ್. ಸೊ ಈ 3 ಪಾಯಿಂಟ್ ನಾನು ಹೇಳ್ತೀನಿ ನೋಡಿ. ದ ಸೆಕೆಂಡ್ ಇಸ್ ದಿ ಎಂಡ್, ದ ಥರ್ಡ್ ಇಸ್ ಸಫಿಷಿಯನ್ಸಿ ಅಂಡ್ 4th ಇಸ್ ದಿ ಟರ್ನಿಂಗ್ ಅರೌಂಡ್. ಇದೇನು ಅಂತ ನೋಡಿದ್ರೆ, ಒಂದು ಮಾರ್ಕೆಟ್ ಬಂದು ಸ್ಟಾಗ್ನೆಂಟ್ ಆಗಿ ಕೆಳಗೆ ಬಂದು ಬಾಟಮ್ ಅಲ್ಲಿ ನಿಂತಿದೆ ಅಂದ್ರೆ, ಒಂದು ಸ್ಟೇಜ್ ಮೇಲೆ ಆ ಬಾಟಮ್ ಎಂಡ್, ಸಫಿಷಿಯನ್ಸಿ ಅಂಡ್ ಫೈನಲಿ ಇಟ್ಸ್ ಟೈಮ್ ಫಾರ್ ಟರ್ನಿಂಗ್ ಅರೌಂಡ್. ಸೊ ಇದು ಕ್ಯಾರೆಕ್ಟರ್ ಅನಾಲಿಸಿಸ್. ಇದು ಬಂದು ಒಂದು 3 ಮಂತ್ಸ್ ಇರುತ್ತೆ, ಅಂಡ್ 4th ಮಂತ್ ಅಲ್ಲಿ ಬಂದು ಇದು ಟರ್ನ್ ಆಗತ್ತೆ ಅನ್ನೋದೇ ಆ ಪ್ಯಾರೋದು ಹೋಲ್ ಸಿನಾರಿಯೋ. ಸೊ ಇದಕ್ಕೆ ನೆಕ್ಸ್ಟ್ ಇರೋದು ಮುಖ್ಯವಾದ ಪಾಯಿಂಟ್ಸ್ ಇದೆ, ಅದು ನೋಡೋಣ. ನೌ 2.4 ಬರೋಣ. ದ ಇಂಪಾರ್ಟೆನ್ಸ್ ಆಫ್ ಥಿಂಗ್ಸ್ ದಟ್ ನ್ಯಾಚುರಲ್, ದಿ ಹೈಸ್ ಅಂಡ್ ದಿ ಲೋಸ್ ಆಫ್ ದಿ ಟ್ರೆಂಡ್ ಆರ್ ದಿ ಲಾಸ್ ಆಫ್ ನೇಚರ್. ಏನ್ ಹೇಳಕ್ ಬರ್ತಾ ಇದ್ದಾರೆ ಅಂದ್ರೆ, ದ ರೈಸ್ ಅಂಡ್ ಫಾಲ್ ಆಫ್ ದಿ ರೈಸ್ ಪ್ರೈಸ್ ಫಾಲೋಸ್ ದಿ ಲಾಸ್ ಆಫ್ ನೇಚರ್. ಈ ಪಾಯಿಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಒಂದು ರೈಸ್ದು ಪ್ರೈಸ್ ಏರೋದು ಇಳಿಯೋದು ನೇಚರ್, ಲಾ ಆಫ್ ನೇಚರ್ ಪ್ರಕಾರ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಲಾ ಆಫ್ ನೇಚರ್ ಅನ್ನೋದು ಏನು ಅಂತ ನೋಡಿದ್ರೆ, ಆಲ್ರೆಡಿ ನಡೆದಿರೋದು ಮತ್ತೆ ಮತ್ತೆ ನಡೀತಾ ಇರೋದೇ ಲಾ ಆಫ್ ನೇಚರ್. ಒಂದು ಲಾ ಆಫ್ ನೇಚರ್ ಅಂದ್ರೆ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಇವಾಗ ಸನ್ ತಗೊಳ್ಳೋಣ. ಸೊ ಒಂದ್ ಕಡೆ ಸನ್ ರೈಸ್ ಆಗುತ್ತೆ, ಇನ್ನೊಂದ್ ಕಡೆ ಸನ್ ಸೆಟ್ ಆಗುತ್ತೆ. ಇದು ಬಂದು ಚೇಂಜ್ ಆಗೋದಿಲ್ಲ, ಕರೆಕ್ಟಾ? ದಿಸ್ ಇಸ್ ನೇಚರ್. ಈ ಕಡೆ ಸ್ಟಾರ್ಟ್ ಆಗುತ್ತೆ, ಈ ಕಡೆ ಎಂಡ್ ಆಗುತ್ತೆ. ಇದೇ ಲಾಸ್ ಆಫ್ ನೇಚರ್. ಇದನ್ನೇ ಅವ್ರು ಹೇಳಕ್ ಬರ್ತಾ ಇದ್ದಾರೆ. ಅವಾಗ ರೈಸು ಮೇಲ್ ಏರೋದು, ಕೆಳಗಿಳಿಯೋದು, ಇಟ್ ಫಾಲೋಸ್ ದಿ ಲಾ ಆಫ್ ನೇಚರ್. ಅವಾಗ ಒಂದು ಮಾರ್ಕೆಟ್ ಅಲ್ಲಿ ಸರ್ಟನ್ ನೇಚರ್ ಇದೆ. ಈ ನೇಚರ್ ಅನ್ನೋ ಪದ ಎಷ್ಟು ಇಂಪಾರ್ಟೆಂಟ್ ಅಂತ ಇವಾಗ ಅರ್ಥ ಆಯ್ತಾ? ನೇಚರ್ ಅಂದ್ರೆ ನಮ್ ಟೆಕ್ನಿಕಲ್ ಟರ್ಮ್ ಅಲ್ಲಿ ಏನ್ ಹೇಳ್ತೀವಿ ಅಂದ್ರೆ ಕ್ಯಾರೆಕ್ಟರ್ ಅನಾಲಿಸಿಸ್. ಅವಾಗ ಸೊ ನನ್ ಕ್ಯಾರೆಕ್ಟರ್ ತಗೊಂಡ್ರೆ ಸನ್ ರೈಸಸ್ ಅಂಡ್ ಸನ್ಸೆಟ್ಸ್, ಅದ್ರ ನೇಚರೇ ಇದು. ಅದೇ ತರಾನೇ ಒಂದ್ ಮಾರ್ಕೆಟ್ ಅಲ್ಲಿ ರೈಸ್ ಟ್ರೇಡಿಂಗ್ ಅಲ್ಲೂ ಅವ್ರು ಕಂಡಿಡ್ದಿದ್ದು ಅದಕ್ಕೊಂದು ನೇಚರ್ ಇದೆ ಅಂತ. ಆ ನೇಚರ್ ಬಗ್ಗೆನೇ ನಿಮ್ಗೆ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ, ಏರೋದು ಇಳಿಯೋದೆಲ್ಲ ನಡೆಯುತ್ತೆ. ಅದಕ್ಕೆ ಏನೇ ಹೇಳ್ತಾ ಇದ್ದಾರೆ, ದೋಸ್ ಹೂ ಆರ್ ಇಗ್ನೋರೆಂಟ್ ಆಫ್ ದಿಸ್ ರೂಲ್ should not even attempt to try their hand at trading. ಇವಾಗ ಇವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಈ ನೇಚರ್ ಇದೆ, ಈ ಕ್ಯಾರೆಕ್ಟರ್ ಅನಾಲಿಸಿಸ್ ಇದೆ, ಒಂದು ಟ್ರೇಡಿಂಗ್ ಅಲ್ಲಿ ಇದೆ ಅಂತ ಫಸ್ಟ್ ಒಬ್ರು ಗೊತ್ತಾಗ್ಲಿಲ್ಲ ಅಂದ್ರೆ ನೀವು ಟ್ರೇಡಿಂಗ್ ಗೆ ಬರಬಾರ್ದು ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ ಎಷ್ಟು ಮುಖ್ಯವಾದ ವಿಷಯ ಇದು ಅಂತ? ಇವಾಗ ನಾವು ತಗೊಂಡ್ವಾ, ಎಲ್ಲರೂ ಏನ್ ಹೇಳ್ತಾರೆ, ದುಡ್ಡಿಟ್ರೆ ಟ್ರೇಡ್ ಮಾಡ್ಬೋದು, ಮಾರ್ಕೆಟ್ ಒಳಗೆ ಬಂದು ಟ್ರೇಡ್ ತಗೊಂಡ್ವಾ, ಏನು ಬೈ ಸೇಲ್ ಅಷ್ಟೇ ತಾನೇ ನಡೆಯುತ್ತೆ ಅನ್ನೋ ತರ ಒಂದು ಮೈಂಡ್ ಸೆಟ್ ಬಂದ್ಬಿಡ್ತೀವಿ. ಬಂದ ಮೇಲೆ ಲಾಸ್ ಆದ್ಮೇಲೆ ಅಯ್ಯಯ್ಯೋ ಇದ್ರ ಬಗ್ಗೆ ನಾವು ತಿಳ್ಕೊಂಡ್ ಬರ್ಬೋದಿತ್ತು. ಇವ್ರೇನ್ ಹೇಳ್ತಾರೆ ಅಂದ್ರೆ, ಫಸ್ಟ್ ಮಾರ್ಕೆಟ್ ಅಲ್ಲಿ ಸೈಕಲ್ ಅಂತ ಒಂದಿದೆ, ಅದಕ್ಕೆ ನೇಚರ್ ಇದೆ, ಅದಕ್ಕೆ ಕ್ಯಾರೆಕ್ಟರ್ ಏನಿದೆ ಅಂತ ತಿಳ್ಕೊಂಡಿಲ್ಲ ಅಂದ್ರೆ ಮೊದಲು ಟ್ರೇಡಿಂಗ್ ಪಕ್ಕ ಬರ್ಲೇಬೇಡಿ ಅಂತಾರೆ. ಇದೇ ನಾವು ಪ್ರೆಸ್ ಮಾಡಿ ಹೇಳೋದು, ರೆಗ್ಯುಲರ್ ಆಗಿ ಹೇಳೋದೇನು ಅಂದ್ರೆ, ಮೊದಲು ಮಾರ್ಕೆಟ್ ಸ್ಟ್ರಕ್ಚರ್ ಏನು ಅಂತ ಅರ್ಥ ಮಾಡ್ಕೊಳ್ಳಿ, ಕ್ಯಾರೆಕ್ಟರ್ ಏನು ಅಂತ ತಿಳ್ಕೊಳ್ಳಿ, ಇದನ್ನ ಕಲ್ತ್ಕೊಂಡ್ಮೇಲೆ ಟ್ರೇಡ್ ಮಾಡಿ. ಅದಕ್ಕೆ ಮುಂಚೆ ಟ್ರೇಡಿಂಗ್ ಪಕ್ಕ ಬರಬೇಡಿ. ರೈಟ್? ವಾಟ್ ಹ್ಯಾಪನ್ಸ್ ವೆನ್ ಸ್ಟಾಗ್ನೇಷನ್ ಶಿಫ್ಟ್ಸ್ ಟು ಅನ್ ಅಪ್ ಟರ್ನ್. ಇವಾಗ ಇದ್ರಲ್ಲಿ ಬಂದು 2 ಸಿನಾರಿಯೋ ಇದೆ. ಫಸ್ಟ್ ಸಿನಾರಿಯೋ ಅಂಡ್ ಸೆಕೆಂಡ್ ಸಿನಾರಿಯೋ ನೋಡ್ಬೇಡ. ವೆನ್ ಯು ಫೀಲ್ ಅನ್ ಅಪ್ಬೀಟ್ ಮೂಡ್ ಇನ್ ದಿ ಮಾರ್ಕೆಟ್ ಅಂಡ್ ಟ್ರೆಂಡ್ ಶೋಸ್ ಸೈನ್ಸ್ ಆಫ್ ಅನ್ ಅಪ್ಟರ್ನ್ ವೈಲ್ ಯು ಆರ್ ವಾಚಿಂಗ್ ಕೇರ್ಫುಲಿ ಫಾರ್ ಎನಿ ಸೈನ್ ಆಫ್ ಪ್ರೈಸ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಫ್ರಮ್ ದಿ ಸ್ಟಾಗ್ನೆಂಟ್ ಸ್ಟೇಜ್. ಈ ಸ್ಟಾಗ್ನೆಂಟ್ ಸ್ಟೇಜ್ ಅನ್ನೋದೇನು ಅಂದ್ರೆ, ಸೈಡ್ ವೈಸ್ ಮಾರ್ಕೆಟ್ ನೇ ಸ್ಟಾಗ್ನೆಂಟ್ ಸ್ಟೇಜ್ ಅಂತ ಹೇಳ್ತಾ ಇದ್ದಾರೆ. ಈ ಸ್ಟಾಗ್ನೆಂಟ್ ಆಗಿ ಮಾರ್ಕೆಟ್ ಒಂದೇ ಜಾಗದಲ್ಲಿ ನಿಂತಿರುತ್ತೆ. ಅವಾಗ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಸಿ ನೌ ದಿ ಮೇಜರ್ ಶಿಫ್ಟ್ ಇನ್ ದಿ ಟ್ರೆಂಡ್ ಅಂಡ್ ದಿ ಮಾರ್ಕೆಟ್ ಹ್ಯಾಸ್ ಹಿಟ್ ದಿ ಸೀಲಿಂಗ್ ಝೋನ್.
everyone including you it's time to buy and the rush to buy creates an uproar, this is the best time to sell. ಈ ತರ ಒಂದು ಸೈಡ್ ವೈಸ್ ಮಾರ್ಕೆಟ್ ಅಲ್ಲಿ ಬಂದು ಟಾಪ್ ಹತ್ರ ಬಂದ್ಮೇಲೆ ಮಾರ್ಕೆಟ್ ಹೊಡೆಯುವಾಗ ತುಂಬಾ ಜನ ಏನ್ ಮಾಡ್ತಾರೆ, ಟಾಪ್ ಅಲ್ಲಿ ಇರುವಾಗ ಬೈ ಮಾಡೋಣ ಅಂತ ಒಳಗೆ ಹೋಗ್ತಾರೆ. ಖಂಡಿತ ಸೀಲಿಂಗ್ ಟಚ್ ಆಗತ್ತೆ, ಈ ತರ ಟಚ್ ಆಗತ್ತೆ, ಮೇಲ್ ಹೋಗುತ್ತೆ ಅಂತ ಹೇಳುವಾಗ ಏನ್ ಹೇಳೋದು, ಇಟ್ಸ್ ಜಸ್ಟ್ ಅನ್ ಹೋಪ್. ಆ ಜಾಗದಲ್ಲಿ ಒಂದು ನಂಬಿಕೆ, ಅವ್ರ ನಂಬಿಕೆ ಮೇಲೆ ಬೈ ಮಾಡೋಣ ಅಂತ ಅನ್ಕೋತಾರೆ. ಆದ್ರೆ ಇವ್ರೇನ್ ಹೇಳ್ತಾರೆ ಅಂದ್ರೆ ಆ ಟೈಮಲ್ಲಿ ಬೈ ಮಾಡಬೇಡಿ, ದಟ್ ಈಸ್ ದ ರೈಟ್ ಟೈಮ್ ಟು ಸೆಲ್. ಅಂಡ್ ಎರಡನೇದು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಸಿ ದಟ್ ಈಸ್ ಹೌ ದಿ ಟ್ರೆಂಡ್ ಪ್ರೊಸೀಡ್ಸ್. ದ ಟ್ರೆಂಡ್ ರಿಪೀಟ್ ಸೆವರಲ್ ಟೈಮ್ಸ್ over without any dramatic shift, during which time the price continues to go up and down. So ಇದನ್ನ ಅವರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ, ಅಪ್ ಅಂಡ್ ಡೌನ್ ಸೈಡ್ ವೈಸ್ ಮಾರ್ಕೆಟ್ ಅಲ್ಲಿ, without allowing yourself to lose control of your mind because of the market atmosphere and the repeating trend. ಇವಾಗ ಫೈನಲ್ ಆಗಿ ಎಲ್ಲಿ ಬರ್ತಾ ಇದ್ದಾರೆ ಅಂದ್ರೆ, however when the price stagnates at the floor without showing any signs of movement, you should not sell even when the price starts to go up or on its own accord. ಇವಾಗ ಏನು ಹೇಳಕ್ ಬರ್ತಾ ಇದ್ದಾರೆ, ಈ ಜಾಗದಲ್ಲಿ ಮಾರ್ಕೆಟ್ ಬಂದು ಇದು ಹೋಗಿ ಇವಾಗ ಕೆಳಗ್ ಬಂದಾಯ್ತು, ಇವಾಗ ಬಾಟಮ್ ಅಲ್ಲಿ ಇದೆ ಅನ್ನೋವಾಗ ಯು ಶುಡ್ ನಾಟ್ ಸೆಲ್ ವೆನ್ ದ ಪ್ರೈಸ್ ಸ್ಟಾರ್ಟ್ಸ್ ಟು ಗೋ ಅಪ್ ಆನ್ ಇಟ್ಸ್ ಓನ್ ಅಕಾರ್ಡ್. ಯು ಹ್ಯಾವ್ ಟು ಗ್ರಾಜುಯಲಿ ಇನ್ಕ್ರೀಸ್ ಯುವರ್ ಬೈ ಇನ್ಸ್ಟೆಡ್. ಯು ಡೂ ದಿಸ್ ನಾಟ್ ಡ್ಯೂರಿಂಗ್ ದ ರಿಪೀಟಿಂಗ್ ಟ್ರೆಂಡ್ ಬಟ್ ಡ್ಯೂರಿಂಗ್ ದ ಟ್ರೆಂಡ್ ವೆನ್ ದ ಪ್ರೈಸ್ ಗೋಸ್ ಅಪ್ ಇನ್ ಇಟ್ಸ್ ಓನ್ ಅಕಾರ್ಡ್. ಇವಾಗ ಈ ತರ ರಿಪೀಟಿಂಗ್ ಟ್ರೆಂಡ್ ಅನ್ನೋವಾಗ ಏನ್ ಹೇಳ್ತಾ ಇದ್ದಾರೆ, ಸೈಡ್ ವೈಸ್ ಮಾರ್ಕೆಟ್ ನೇ ಹೇಳ್ತಾ ಇದ್ದಾರೆ. ಸೈಡ್ ವೈಸ್ ಮಾರ್ಕೆಟ್ ಅಲ್ಲಿ ಮತ್ತೆ ಇಲ್ಲಿ ಬಂದ್ಮೇಲೆ ಹೋಗ್ತಾ ಹೋಗ್ತಾ ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಹೇಳಿರ್ತಾರೆ. ಈ ಜಾಗದಲ್ಲಿ ಬಂದು ಸೆಲ್ ಮಾಡಬೇಡಿ, ಸ್ವಲ್ಪ ಮೇಲೆ ಇರಿದ್ಮೇಲೆ ಅದಾದ್ಮೇಲೆ ಓನ್ ಅಕಾರ್ಡ್ ಅಲ್ಲಿ ಮಾರ್ಕೆಟ್ ಒಂದೊಂದಾಗಿ ಮೇಲ್ ಹೋಗ್ತಾನೆ ಇರುವಾಗ ಈ ಜಾಗದಲ್ಲೇ ನೀವೇನ್ ಮಾಡ್ಬೇಕು ಅಂತಾರೆ, ಸ್ವಲ್ಪವಾಗಿ ಬೈ ಇನ್ಕ್ರೀಸ್ ಮಾಡೇ ಹೋಗಿ ಅಂತ ಇದ್ದಾರೆ. ಏನಂದ್ರೆ ಈ ಜಾಗದಲ್ಲಿ ಪೂರ್ತಿ ಬೈ ಮಾಡಿದ್ರೆ ಸ್ವಲ್ಪ ಇನ್ಕ್ರೀಸ್ ಮಾಡಿ ಅದಾದ್ಮೇಲೆ ಟ್ರೇಡ್ಸ್ ತಗೊಬಹುದು. ಇವಾಗ ಇದು ನೆಕ್ಸ್ಟ್ ಮುಖ್ಯವಾಗಿ ಹೇಳ್ತಾ ಇದ್ದಾರೆ, ಇವಾಗ ಫುಲ್ ಆಗಿ ಬೈ ಯಾವಾಗ ತಗೊಬೇಕು ಅಂತ ನೋಡಿದ್ರೆ ನಮ್ ಟ್ರೆಂಡ್ ಬ್ರೇಕ್ ಆಗಿ ನೆಕ್ಸ್ಟ್ ಅಪ್ ಟ್ರೆಂಡ್ ಹೋಗುವಾಗ ತಗೊಬಹುದು. ಇವಾಗ ಈ ಪಾಯಿಂಟ್ ಅಲ್ಲಿ ನೋಡಿ ಕ್ಲಿಯರ್ ಆಗಿರುತ್ತೆ, ಡ್ರಾಪಿಂಗ್ ಡೌನ್ ಫ್ರಮ್ ದಿ ಸ್ಟಾಗ್ನೇಷನ್ ಸ್ಟೇಟ್. ಇವಾಗ ಈ ಜಾಗದಲ್ಲಿ ಅವರೊಂದು ಮುಖ್ಯವಾದ ಪಾಯಿಂಟ್ ಹೇಳ್ತಾರೆ. ಏನ್ ಪಾಯಿಂಟ್ ಅಂತ ನೋಡಿದ್ರೆ, ಒಂದು ಮಾರ್ಕೆಟ್ ಬಂದು ಸ್ಟಾಗ್ನೇಷನ್ ಸ್ಟೇಜ್, ಈ ಸೈಡ್ ವೈಸ್ ಮಾರ್ಕೆಟ್ ಅಲ್ಲಿ ಇರುವಾಗ ಈ ಮಾರ್ಕೆಟ್ ಇವಾಗ ಈ ಸೈಡ್ ವೈಸ್ ಅಲ್ಲಿ ಬ್ರೇಕ್ ಆಗಿದೆ, ಬ್ರೇಕ್ ಆಗಿ ಕೆಳಗ್ ಬಂದಿದ ತಕ್ಷಣ ಸಿ ವೆನ್ ದಿಸ್ ಹ್ಯಾಪನ್ಸ್ ದ ಮಾರ್ಕೆಟ್ ಸೀಮ್ಸ್ ಟು ಹ್ಯಾವ್ ರೀಚ್ಡ್ ಅನ್ ಓವರ್ ಸೋಲ್ಡ್ ಕಂಡೀಷನ್. ಈ ಜಾಗದಲ್ಲಿ ಈ ಓವರ್ ಸೋಲ್ಡ್ ಅನ್ನೋ ವಿಷಯ ಬರುತ್ತೆ. ಓವರ್ ಸೋಲ್ಡ್ ಕಂಡೀಷನ್ ಬಂದಿದ್ಮೇಲೆ ಏನ್ ಮಾಡ್ಬೇಕಂದ್ರೆ, ಬಟ್ ದ ಪ್ರೈಸ್ ಫಾಲ್ಸ್ ಫರ್ದರ್ ಬಿಕಾಸ್ ಎವ್ರಿಬಡಿ ಇಸ್ ರಶಿಂಗ್ ಟು ಸೆಲ್. ಇವಾಗ ಈ ಸೈಡ್ ವೈಸ್ ಬಂದು ಮಾರ್ಕೆಟ್ ಬ್ರೇಕ್ ಆಯ್ತು, ಬ್ರೇಕ್ ಆಗಿದ ತಕ್ಷಣ ಮಾರ್ಕೆಟ್ ಇನ್ನೂ ಕೆಳಗೆ ಹೋಗುತ್ತೆ ಅಂತ ಎಲ್ಲ ಇವಾಗ ಒಂದು ರಿಟೇಲ್ ಟ್ರೇಡರ್ ಪರ್ಸ್ಪೆಕ್ಟಿವ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಸೆಲ್ ಅಂತ ಹೋಗ್ತಾರೆ. ಇದನ್ನ ಯಾಕೆ ಸೆಲ್ ಮಾಡಿಸ್ತಾರೆ ಅಂದ್ರೆ, ಅವಾಗ್ಲೇ ಈ ಜಾಗದಲ್ಲಿ ಇರೋ ಆರ್ಡರ್ಸ್ ನೆಲ್ಲ ಒಂದು ಇನ್ಸ್ಟಿಟ್ಯೂಷನಲ್ ಇರೋರು ಬೈ ಮಾಡಕ್ಕಾಗೋದು. ನೀವು ಬುಕ್ ಓದೋವಾಗ್ಲೇ ಒಂದು ವಿಷಯ ಮೈಂಡ್ ಅಲ್ಲಿ ಇಟ್ಕೊಬೇಕು, ಏನು ಅಂದ್ರೆ ಇದು ಬಂದು ರಿಟೇಲ್ ಟ್ರೇಡರ್ಗೆ ಒಂದು ಇನ್ಸ್ಟಿಟ್ಯೂಷನಲ್ ಟ್ರೇಡರ್ ಬರ್ದಿರೋ ಒಂದು ಬುಕ್. ಅವರು ಟ್ರೇಡ್ ಮಾಡೋ ಮೈಂಡ್ ಸೆಟ್ ಫುಲ್ ಆಗಿ ಪ್ಯೂರ್ಲಿ ಇನ್ಸ್ಟಿಟ್ಯೂಷನಲ್ ಲೆವೆಲ್ ಆಫ್ ಟ್ರೇಡಿಂಗ್ ಇರೋ ಮೈಂಡ್ ಸೆಟ್ ಇದೆ. ಅದು ಬಿಟ್ರೆ ರಿಟೇಲ್ ಟ್ರೇಡಿಂಗ್ ಪರ್ಸ್ಪೆಕ್ಟಿವ್ ಇಲ್ಲ. ಇಲ್ಲಿ ಎಲ್ಲಾರು ದೇ ಆರ್ ರಶಿಂಗ್ ಟು ಸೆಲ್. ಇವಾಗ ಏನ್ ಹೇಳ್ತಾ ಇದ್ದಾರೆ, ದಿಸ್ ಇಸ್ ದಿ ಟೈಮ್ ಟು ಬೈ ಅಂಡ್ ಹ್ಯಾವ್ ಅ ಪರ್ಫೆಕ್ಟ್ ಆಪರ್ಚುನಿಟಿ ಟು ಮೇಕ್ ಅ ಪ್ರಾಫಿಟ್. ಇಟ್ಸ್ ನಾಟ್ ಈಸಿ ಟು ಡಿಸೈಡ್ ಟು ಬೈ ಇನ್ ದಿ ಮಾರ್ಕೆಟ್ ಫಾರ್ಮೇಶನ್ ಬಟ್ ಯು ಹ್ಯಾವ್ ಟು ಬೈ. ಏನಂದ್ರೆ ನೀವು ಮಾರ್ಕೆಟ್ ಬಂದು ಸೈಡ್ ವೇಸ್ ನ ಬ್ರೇಕ್ ಆಗಿದೆ, ಆದ್ರೆ ಈ ಜಾಗದಲ್ಲಿ ಬೈ ಮಾಡ್ಬೇಕು ಅನ್ನೋದು ಯಾರು ಒಂದು ನಾರ್ಮಲ್ ಆಗಿ ಮಾರ್ಕೆಟ್ ಬ್ರೇಕ್ ಆಗ್ತಾ ಇದೆ ಇಲ್ಲಿ ಹೋಗಿ ಬೈ ಮಾಡ್ಬೇಕಾ ಅಂತ ಆ ಜಾಗದಲ್ಲೇ ಬೈ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇದರಲ್ಲಿ ಇನ್ನೊಂದು ಅರ್ಥ ಮಾಡ್ಕೊಬೇಕು ನೀವು, ಇವ್ರು ಹೇಳ್ಬಿಟ್ರು ಅವಾಗ ಸೈಡ್ ವೈಸ್ ಇವಾಗ ಈ ತರ ಇದೆ, ಇವಾಗ ಈ ಸೈಡ್ ವೈಸ್ ಬ್ರೇಕ್ ಆಯ್ತು ಅಂದ್ರೇನೆ ಎಲ್ಲರೂ ಇಲ್ಲಿ ಬೈ ಮಾಡ್ಬೇಕಂದ್ರೆ ಇಲ್ಲ. ಅದಕ್ಕೆ ಅಂತ ಸರ್ಟನ್ ರೂಲ್ಸ್ ಇದೆ. ಏನು ಅಂದ್ರೆ ಇವಾಗ ಈ ಬುಕ್ ಓದೋವಾಗ ಏನಾಗುತ್ತೆ, ಓಕೆ ಹಾನ್ಮಾ ಹೇಳಾಯ್ತು ಇಲ್ಲಿ ನಾವು ಬೈ ಮಾಡ್ಬೋದು, ಮಾರ್ಕೆಟ್ ಅದಾದ್ಮೇಲೆ ಏನಾಗುತ್ತೆ ಕೆಳಗೆ ಹೋಗುತ್ತೆ. ಇಲ್ಲೇ ಒಂದು ಮುಖ್ಯವಾದ ಪಾಯಿಂಟ್ ಇರೋದು ಏನು ಅಂದ್ರೆ, ಈ ಜಾಗದಲ್ಲಿ ಇದು ಬ್ರೇಕ್ ಆದ್ರೇನು ಇದು ಕೆಳಗ್ ಬರತ್ತಾ ಇಲ್ಲ ಮತ್ತೆ ಮೇಲ್ ಹೋಗತ್ತಾ. ಇವಾಗ ಇವ್ರಿಗೆ ಹೇಳೋದೇನು ಅಂದ್ರೆ, ಈ ಜಾಗದಲ್ಲಿ ಓವರ್ಸೋಲ್ಡ್ ಆಯ್ತು ಬೈ ಮಾಡಿ, ಆದ್ರೆ ಇದಕ್ ಮುಂಚೆ ಏನ್ ವಿಷಯ ಗೊತ್ತಿರ್ಬೇಕಂದ್ರೆ ಟ್ರೆಂಡ್ ಗೊತ್ತಿರ್ಬೇಕು. ಇವಾಗ ಟ್ರೆಂಡ್ ನನಗೆ ಅಪ್ವರ್ಡ್ ಟ್ರೆಂಡ್ ಅಲ್ಲಿ ಇದೆ, ಇವಾಗ ಇದು ಬಂದು ಒಂದು ವೇಳೆ ಕರೆಕ್ಷನ್ ಫೇಸ್ ಅಲ್ಲಿ ಇದು ಬರ್ತಾ ಇದೆ ಅಂದ್ರೆ ಈ ಜಾಗದಲ್ಲಿ ಓವರ್ಸೋಲ್ಡ್ ಆಗಿರುತ್ತೆ, ಅವಾಗ ಮೇಲ್ ಹೋಗುವಾಗ ಟ್ರೆಂಡ್ ಕಂಟಿನ್ಯೂಷನ್ ಆಗುತ್ತೆ. ಇದೆಲ್ಲ ಬಂದು ನಾನು ಕ್ಲಾಸ್ ಅಲ್ಲಿ ಹೇಳ್ಕೊಡೋದು, ಅದೇ ಸುಮ್ನೆ ಒಂದು ಚಿಕ್ಕ ಹಿಂಟ್ ನಿಮ್ಗೆ ಕೊಡ್ತಾ ಇದ್ದೀನಿ ಹೇಗೆ ಸೆಲ್ ಮಾಡ್ಬೇಕು, ಎಲ್ಲಿ ಬೈ ಮಾಡ್ಬೇಕು ಅಂತ. ಇವಾಗ ಈ ಜಾಗದಲ್ಲಿ ಬೈ ಮಾಡ್ಬೇಕು, ಯಾಕಂದ್ರೆ ಟ್ರೆಂಡ್ ಕಂಟಿನ್ಯೂಷನ್ಗೋಸ್ಕರ ನಾವು ನೋಡ್ತಾ ಇದೀವಿ. ಸೊ ಇದ್ರೊಳಗೆ ತುಂಬಾ ವಿಷಯಗಳಿದೆ, ಅದನ್ನೇ ಅವ್ರು ಹೇಳಕ್ ಬರ್ತಾ ಇದ್ದಾರೆ. ನೀವು ಏನೂ ಗೊತ್ತಿಲ್ಲದೆ ಸೈಡ್ ವೈಸ್ ಕೆಳಗ್ ಬ್ರೇಕ್ ಆಯ್ತು ಅಂತ ತಕ್ಷಣ ಬೈ ಮಾಡ್ಬೇಕು ಅಂತ ಏನಿಲ್ಲ. ಟ್ರೆಂಡ್ ಜೊತೆ ಬೇಸ್ ಮಾಡಿ ಸ್ಟಾಗ್ನೇಷನ್ ಫೇಸ್ ನ ಹೇಗೆ ಯೂಸ್ ಮಾಡ್ಕೊಬೇಕು. ಇವಾಗ ನಿಮಗೆ ಟೈಮ್ ಸಿಕ್ಕಿದ್ರೆ ನಾನು ಹಳೆ ವಿಡಿಯೋಸ್ ಹೋಗಿ ನೋಡಿ, ಅದ್ರಲ್ಲಿ ಅಕ್ಯುಮುಲೇಷನ್ ಡಿಸ್ಟ್ರಿಬ್ಯೂಷನ್ ಬಗ್ಗೆ ವಿಡಿಯೋ ಹಾಕಿರ್ತೀನಿ, ಅದ್ರಲ್ಲಿ ಇನ್ನೂ ಸ್ವಲ್ಪ ಕ್ಲಿಯರ್ ಆಗಿರುತ್ತೆ. ರೈಟ್, ಆಲ್ ರೈಟ್. ಇವಾಗ ನೆಕ್ಸ್ಟ್ ಏನ್ ಹೇಳ್ತಾ ಇದ್ದಾರೆ, ಸ್ಪೆಷಲ್ ಅನೌನ್ಸ್ಮೆಂಟ್ ಏನು ಅಂತ ನೋಡಿದ್ರೆ, ನಾನು ಟ್ರೇಡ್ ಅಚೀವರ್ ಶುರು ಮಾಡಿ ಇವತ್ತು ಹತ್ತತ್ರ 9 ವರ್ಷದ ಆನಿವರ್ಸರಿ ಆಗಿರೋದ್ರಿಂದ ನಿಮ್ಗೆ ಎಲ್ಲರಿಗೂ ಒಂದು ಸ್ಪೆಷಲ್ ಆಫರ್ ಒಂದು ಅನೌನ್ಸ್ ಮಾಡ್ತಾ ಇದೀನಿ. ತುಂಬಾ ಜನ ಕೇಳ್ತಾನೂ ಇದ್ರಿ ಸರ್ ಆಫರ್ ಏನೇನಿದೆ ಅಂತ. ಸೊ ಇದೇನು ಆಫರ್ ಅಂತ ನೋಡಿದ್ರೆ, ನಮ್ ಟ್ರೇಡ್ ಅಚೀವರ್ಸ್ ಅಲ್ಲಿ ಬಂದು 3 ಟೈಪ್ಸ್ ಆಫ್ ಕೋರ್ಸಸ್ ಇದೆ. ಏನು ಅಂತ ನೋಡಿದ್ರೆ, ಒಂದು ಬಂದು ಪ್ರೈಸ್ ಆಕ್ಷನ್ ಕೋರ್ಸ್, ಇನ್ನೊಂದು ಬಂದು ಆಪ್ಷನ್ ಸ್ಟ್ರಾಟಜಿಸ್ಟ್, ಮೂರನೇದು ಬಂದು ಅಡ್ವಾನ್ಸ್ ಲೆವೆಲ್ ಕೋರ್ಸ್.
ಈ ಪ್ರೈಸ್ ಆಕ್ಷನ್ ಅಲ್ಲಿ ಏನ್ ಬರುತ್ತೆ ಅಂತ ನೋಡಿದ್ರೆ 14 ಸಬ್ಜೆಕ್ಟ್ಸ್ ಆಫ್ ಟೆಕ್ನಿಕಲ್ ಅನಾಲಿಸಿಸ್. ಇವಾಗ ನಾನು ಅನಾಲಿಸಿಸ್ ಮಾಡ್ತೀನಿ ಗೊತ್ತಾ, ಒಂದು ಸಪ್ಲೈ ಡಿಮಾಂಡ್ ಆಗಿರ್ಬೋದು, ಸಪೋರ್ಟ್ ರೆಸಿಸ್ಟೆನ್ಸ್ ಆಗಿರ್ಬೋದು, ಇಲ್ಲ ಡಬಲ್ ಟಾಪ್ ಡಬಲ್ ಬಾಟಮ್ಸ್ ಆಗಿರ್ಬೋದು, ಫಿಬೊನಾಚಿ ಹೇಗೆ ಯೂಸ್ ಮಾಡಬೇಕು, ಟ್ರೆಂಡ್ ಲೈನು, ಚಾನಲ್, ಆ ತರ ಟ್ರೆಂಡ್ ಹೇಗೆ ತೆಗಿಬೇಕು, ಟ್ರೆಂಡ್ ಬೈ ಟ್ರೆಂಡ್ ಸೆಲ್ ಟ್ರೆಂಡ್ ಹೇಗೆ ಕಂಡುಹಿಡಿಬೇಕು, ಕರೆಕ್ಷನ್ ಇಲ್ಲ ಕ್ರಾಶ್ ಇದನ್ನ ಹೇಗೆ ಕಂಡುಹಿಡಿಬೇಕು ಅನ್ನೋದೇ ಫಸ್ಟ್ ಲೆವೆಲ್ ಅಲ್ಲಿ ಬಂದು ಪ್ರಾಪರ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಆಗಿ ಬಂದು 14-15 ಡೇಸ್ ಕ್ಲಾಸಸ್ ಮಾತ್ರನೇ. ಅದು ಈ ತರ ನಾವು ಸೆಟ್ ಡೇಟ್ಸ್ ಇಟ್ಟಿರೋದ್ರಿಂದ 15 ಡೇಸೇ ಬರಬೇಕು ಅಂತೇನಿಲ್ಲ, ನೀವು ಅರ್ಥ ಆಗೋವರೆಗೂ ನೀವು ಮತ್ತೆ ಮತ್ತೆ ಬಂದು ಕಲ್ತ್ಕೊಳ್ಳೋವರೆಗೂ ನೀವು ಬರ್ಬೋದು, ಏನ್ ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಏನ್ ಬರುತ್ತೆ ಅಂತ ನೋಡಿದ್ರೆ ಆಪ್ಷನ್ ಸ್ಟ್ರಾಟಜೀಸ್ ಅಲ್ಲಿ ಬಂದು ಹೇಗೆ ಒಂದು ಮಾರ್ಕೆಟ್ ನ ಸಿಸ್ಟಮ್ಯಾಟಿಕ್ ಆಗಿ ಆಪ್ಷನ್ಸ್ ಯೂಸ್ ಮಾಡಿ ಸ್ಟ್ರಾಟಜಿನ ಅಪ್ಲೈ ಮಾಡೋದು, ಅದಕ್ಕೋಸ್ಕರ ಕೋರ್ಸು ಇದೆ. ಬಟ್ ಅಡ್ವಾನ್ಸ್ ಕೋರ್ಸ್ ಅಲ್ಲಿ ಏನು ಅಂತ ನೋಡಿದ್ರೆ ಎಲಿಯಟ್ ವೇವ್ಸ್ ಆಗಿರ್ಬೋದು, HM ಗಾಟ್ಲಿ ಅಂತ ಹೇಳ್ಕೊಟ್ಟಿರೋ ಹಾರ್ಮೋನಿಕ್ ಪ್ಯಾಟರ್ನ್ಸ್ ಆಗಿರ್ಬೋದು, ಇಲ್ಲ ಅದರಲ್ಲಿರೋ ಫ್ಲಾಟ್ ಪ್ಯಾಟರ್ನ್ ಆಗಿರ್ಬೋದು, ಈ ತರ ಅಡ್ವಾನ್ಸ್ ಲೆವೆಲ್ ಅಲ್ಲಿ ಹೇಗೆ ಒಂದು ಮಾರ್ಕೆಟ್ ನ ಅಪ್ರೋಚ್ ಮಾಡಬೇಕು ಅಂತ ನಾವು ಅಡ್ವಾನ್ಸ್ ಪ್ಯಾಟರ್ನ್ ಅಲ್ಲಿ ನಾವು ಹೇಳ್ಕೊಡ್ತಾ ಇದೀವಿ. ಸೊ ಇದೆಲ್ಲ ನೋಡಿದ್ರೆ ಹತ್ತತ್ರ 3 ನಿಮಗೆ 58,410 rupees ಬರುತ್ತೆ. ಆದ್ರೆ ಇದು ನಮ್ಮ 9th year anniversary ಆಗಿರೋದ್ರಿಂದ ಹಾಗೆ ನಾವು 50% ಫ್ಲಾಟ್ ಆಫರ್ ಅಲ್ಲಿ ಬಂದು 29,500 ಅಲ್ಲಿ ನೀವು 3 ಕೋರ್ಸಸ್ ಸೇರಿಸಿ ತಗೊಬಹುದು. ನೀವು ಪ್ರೈಸ್ ಆಕ್ಷನ್, ಆಪ್ಷನ್ ಸ್ಟ್ರಾಟಜೀಸ್ ಪ್ಲಸ್ ನಿಮಗೆ ಅಡ್ವಾನ್ಸ್ ಕೋರ್ಸ್ 3 ನೀವು ಬಂಡಲ್ ಆಗಿ ತಗೊಳ್ಳುವಾಗ ನಿಮಗೆ 50% ಆಫರ್ ತಗೊಂಡು 29,500 ಮಾಡ್ಕೊಬಹುದು. ಇದು May 15th ವರೆಗೂ ಮಾತ್ರ ಅಪ್ಲಿಕೇಬಲ್ ಅಂಡ್ ಫಸ್ಟ್ 100 ಸ್ಟೂಡೆಂಟ್ಸ್ ಮಾತ್ರ ನಾವು ಕೊಡ್ತಾ ಇರೋದು. ಸೊ May 15th ಒಳಗೆ ಯಾರ್ಯಾರು ರಿಜಿಸ್ಟರ್ ಮಾಡ್ಬೇಕು ಅನ್ಕೊಂಡ್ರೆ ಈ ಆಫರ್ ನ ಯೂಸ್ ಮಾಡ್ಕೊಬೇಕನ್ನೋರು ಮೇಕ್ ಯೂಸ್ ಆಫ್ ದಿ ಆಫರ್. ಅಂಡ್ ಮೈ ಹಾರ್ಟ್ ಫೆಲ್ ಥ್ಯಾಂಕ್ಸ್ ಟು ಆಲ್ ದಿ ಸಬ್ಸ್ಕ್ರೈಬರ್ಸ್ ಫಾರ್ ಆಲ್ ದಿಸ್ ಲವ್ ಅಂಡ್ ಸಪೋರ್ಟ್ ಫಾರ್ ಆಲ್ 9 years. ನೆಕ್ಸ್ಟ್ ಮುಖ್ಯವಾದ ವಿಷಯ ಏನು ಅಂದ್ರೆ ವೇಟ್ ಕಾಮ್ಲಿ ವೆನ್ ಯು ಹ್ಯಾವ್ ಮಿಸ್ ದಿ ಪರ್ಫೆಕ್ಟ್ ಟೈಮ್ ಟು ಬೈ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಫಾರ್ ಆಲ್ ದ ಟ್ರೇಡರ್ಸ್. ಇದೇನು ಅಂದ್ರೆ ನೌ ಇಫ್ ದ ರೈಸ್ ಪ್ರೈಸ್ ಗೋಸ್ ಅಪ್ ಬೈ 2 coco just when you have decided to buy rice, you may think you missed the perfect time to buy and it's better time to sell, but this would be a big mistake. When you have missed the best time to buy, you should wait for the next opportunity to buy. ಒಂದು ಮಾರ್ಕೆಟ್ ಅಲ್ಲಿ ನೀವು ಬೈ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರಿ, ಅವಾಗ ಡಿಸೈಡ್ ಮಾಡಿದ್ಮೇಲೆ ಒಂದು ಎಕ್ಸಾಂಪಲ್ ತಗೋಣ, ನಿಫ್ಟಿ ಇಲ್ಲ ಗೋಲ್ಡ್, ಒಂದು 100 ಪಾಯಿಂಟ್ ನೀವು ಬೈ ಮಾಡಬೇಕು ಅನ್ಕೋತೀರಾ, ಅವಾಗ ಬೈ ಮಾಡಬೇಕು ಅನ್ಕೊಂಡ ಮೇಲೆ ಬೈ ಮಾಡಿಲ್ಲ, ಆ ಟೈಮಿಗೆ ಒಂದು 100 ಪಾಯಿಂಟ್ ಏರಿದ ತಕ್ಷಣ ಇವಾಗ ನಿಮಗೊಂದು ಅಡ್ರಿನಲಿನ್ ರಶ್ ಬರುತ್ತೆ, ಅಯ್ಯೋ ಬಿಟ್ಬಿಟ್ವಲ್ಲ ಅಂತ. ಇವಾಗ ಏನ್ ಮಾಡ್ತೀರಾ, 100 ಪಾಯಿಂಟ್ ಜಾಸ್ತಿ ಆಯ್ತು, ಇವಾಗ ನಾ ಸೆಲ್ ಮಾಡ್ತೀನಿ. ಇದೇ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಒಂದ್ಸತಿ ಡಿಸೈಡ್ ಮಾಡಿ ಬೈ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ರೆ ಮಾರ್ಕೆಟ್ ಒಂದು 2 coco ಇಲ್ಲ ಒಂದು 100 ಪಾಯಿಂಟ್ಸ್ ಏರ್ತು ಅಂದಿದ ತಕ್ಷಣ ಮತ್ತೆ ಸೇಲ್ ಮಾಡಬೇಡಿ, ಮತ್ತೆ ಬೈಗಿರೋ ಆಪರ್ಚುನಿಟಿ ಬರೋವರೆಗೂ ಬೈ ಮಾಡಿ ಅಂತ ಹೇಳ್ತಾರೆ. ಇವಾಗ ಟ್ರೆಂಡ್ ಬೈ ಅನ್ನೋ ಕಾನ್ಫಿಡೆನ್ಸ್ ಬೈ ಮಾಡ್ಬೇಕು ಅನ್ಕೊಂಡ್ರಿ, ಇವಾಗ ಮಿಸ್ ಮಾಡಿದ್ರಿಂದ ಟ್ರೆಂಡ್ ಅಗೇನ್ಸ್ಟ್ ಹೋಗ್ಬೇಡಿ, ಟ್ರೆಂಡ್ ಜೊತೆನೆ ಹೋಗಿ ಅಂತ ಇದ್ದಾರೆ. ಅದನ್ನೇ ಹೇಳ್ತಾ ಇದ್ದಾರೆ, ವೆನ್ ಯು ಹ್ಯಾವ್ ಮಿಸ್ ದ ಬೆಸ್ಟ್ ಟೈಮ್ ಟು ಬೈ, you should wait for the next opportunity to buy, not sell. ಅರ್ಥ ಆಯ್ತಾ? That's one of the important things. All right. And bears suddenly losing its edge. There are times when the price continues to rise for 2 or 3 months, then takes a sudden plunge. This is the time you must buy. The price will definitely go up shortly and when it does, that is the time to sell. ಇಲ್ಲಿ ಏನ್ ಹೇಳಕ್ ಬರ್ತಾ ಇದ್ದಾರೆ ಅಂದ್ರೆ, ಒಂದು ಮಾರ್ಕೆಟ್ ಒಂದು 2 ತಿಂಗಳು 3 ತಿಂಗಳು ಕಂಟಿನ್ಯೂಸ್ ಆಗಿ ಮೇಲ್ ಹೋಗ್ತಾ ಇದೆ ಅನ್ಕೊಳ್ಳಿ. ಈ ಜಾಗದಲ್ಲಿ ಈ ಸಿನಾರಿಯೋ ನೋಡೋಣ, ಮತ್ತೆ ತೋರಿಸ್ತೀನಿ. ಮೇಲ್ ಹೋಗ್ತಾನೆ ಇದೆ, ಮೇಲ್ ಹೋಗೋವಾಗ ಸಡನ್ ಆಗಿ ಏನಾಗುತ್ತೆ, ಒಂದು ಫಾಲ್ ಬರುತ್ತೆ. ಇವಾಗ ಈ ಫಾಲ್ ಬಂದಿದ ತಕ್ಷಣ ಪ್ಯಾನಿಕ್ ಆಗಿ ಸೆಲ್ ಮಾಡಬೇಡಿ. ದಟ್ ಈಸ್ ದ ಟೈಮ್ ಯು ಮಸ್ಟ್ ಬೈ. ಯಾಕಂದ್ರೆ ಇದು ಬಂದು ಒಂದು ಟ್ರೆಂಡಿಗಿರೋ ಒಂದು ಕರೆಕ್ಷನ್ ಅಂತ ಹೇಳ್ಬೋದು, ಕರೆಕ್ಟಾ? ಈ ಕರೆಕ್ಷನ್ ಬರೋವಾಗ ನೀವು ಹೆದರ್ಕೊಂಡು ಸೆಲ್ ಮಾಡಬೇಡಿ, ನೀವು ಆ ಜಾಗದಲ್ಲಿ ಬೈ ಮಾಡಿ ಅಂತಾರೆ. ಅವಾಗ ಸಡನ್ ಆಗಿ ಈ ತರ ಕ್ರಾಶ್ ಆಗಿದೆ ಅಂದ್ರೆ ಬೈ ಮಾಡಿ, ಮತ್ತೆ ಮೇಲ್ ಹೋದ್ಮೇಲೆ ಸ್ವಲ್ಪ ಪ್ರಾಫಿಟ್ ಮಾಡ್ಬಿಟ್ಟು ಕ್ಲೋಸ್ ಮಾಡಿ ಆಚೆ ಬಂದ್ಬಿಡಿ. ಯಾಕಂದ್ರೆ ಸಡನ್ ಆಗಿ ಬಿದ್ದಿದಿಂದ ಬೈ ಮಾಡಿದ್ರಿ, ಮತ್ತೆ ಸಡನ್ ಆಗಿ ಮೇಲೆ ಇರೋವಾಗ ಕ್ಲೋಸ್ ಮಾಡಿ ಬಂದ್ಬಿಡಿ ಅಂತ ಹೇಳ್ತಾ ಇದ್ದಾರೆ. ಇವಾಗಿರೋ ಸಿನಾರಿಯಲ್ಲಿ ನಿಫ್ಟಿಲ್ ನಡೀತಾ ಇರೋ ವಿಷಯ. ಇವಾಗ 26,000 ಹೋಗಿ ಸಡನ್ ಆಗಿ ಏನಾಯ್ತು, ಮಾರ್ಕೆಟ್ 22,000 ವರೆಗೂ ಫಾಲೋ ಆಯ್ತು. ಬಿದ್ದಿದ ತಕ್ಷಣ ಏನಾಯ್ತು, ಎಲ್ಲಾ ಕಡೆ ನ್ಯೂಸ್, ಎಲ್ಲಾರು ಸೆಲ್ 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 ಅಂತ ಇದ್ರು. ಸಡನ್ ಆಗಿ ಮಾರ್ಕೆಟ್ ಏನಾಯ್ತು, ಮತ್ತೆ ಮೇಲ್ ಹೋಗಕ್ ಶುರು ಆದಾಗ ಎಲ್ಲಾರು ಅಯ್ಯಯ್ಯೋ ಬಿಟ್ಬಿಟ್ವಿ ಅಂತ ಮತ್ತೆ ರಿವೆಂಜ್ ಟ್ರೇಡಿಂಗ್ ಒಳಗೆ ಹೋಗ್ತಾರೆ. ಇದನ್ನೇ ಅವರು ಅವತ್ತು 200-300 ವರ್ಷ ಮುಂಚೆ ಹೇಳ್ಬಿಟ್ಟು ಹೋಗಿದ್ದಾರೆ. ಮಾರ್ಕೆಟ್ ಟ್ರೆಂಡಿಂಗ್ ಅಲ್ಲಿ ಅಪ್ ಟ್ರೆಂಡ್ ಅಲ್ಲಿ ಇರುವಾಗ ಕರೆಕ್ಷನ್ ಬರುತ್ತೆ ಅಂದ್ರೆ ಆ ಕರೆಕ್ಷನ್ ನ ಬೇಸ್ ಮಾಡಿ ಬೈ ಮಾಡಿ ಸೆಲ್ ಮಾಡಬೇಡಿ. ಇವಾಗ ನಿಮ್ಗೆ ಅರ್ಥ ಆಗತ್ತೆ ಅನ್ಸುತ್ತೆ ನನ್ನ ಹಳೆ ವಿಡಿಯೋಸ್ ಎಲ್ಲ ಡೀಟೇಲ್ಸ್. ಸೊ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಅಂಡ್ ನೆಕ್ಸ್ಟ್, ಏಮ್ ಫಾರ್ ಬಿಗರ್ ಪ್ರಾಫಿಟ್ಸ್, ಡೋಂಟ್ ರೆಸ್ಟ್ ಆನ್ ಸ್ಮಾಲ್ ಪ್ರಾಫಿಟ್. ಇದರಲ್ಲಿ ಏನ್ ಹೇಳಕ್ ಬರ್ತಾ ಇದ್ದಾರೆ ಅಂದ್ರೆ, ಸಿ ದೇರ್ ಆರ್ ಟೈಮ್ಸ್ ವೆನ್ ಯು ಜಸ್ಟ್ ಯು ಹ್ಯಾವ್ ಮೇಡ್ ಯುವರ್ ಬೈ ಅಟ್ ದಿ ಬಾಟಮ್ ಅಂಡ್ ಎಕ್ಸ್ಪೆಕ್ಟೆಡ್ ಸಮ್ ಪ್ರಾಫಿಟ್. ಇವಾಗ ನೀವು ಕೆಳಗ್ ಬಂದು ಇವಾಗ ಒಂದು ಬಾಟಮ್ ಅಲ್ಲಿ ಬಂದು ಬೈ ಮಾಡಿದೀರಾ ಇವಾಗ, ಅಂಡ್ ದ ಪ್ರೈಸ್ ಸ್ಟಾಗ್ನೇಟ್ಸ್ ಆರ್ ಗೋಸ್ ಡೌನ್ ಸ್ಲೈಟ್ಲಿ. ನೀವು ಬೈ ಮಾಡಿದ್ಕಿಂತ ಮಾರ್ಕೆಟ್ ಲೆಟ್ಸ್ ಇಲ್ಲಿ ನೀವು ಬೈ ಮಾಡಿದ್ರೆ ಅದಕ್ಕಿಂತ ಸ್ವಲ್ಪ ಕೆಳಗ್ ಬಂದಿದೆ. When this happens, you think you have miscalculated the market and regret that you didn't sell when the price went up previously. But this is the wrong way to think. When you buy at the bottom, you should never sell until the trend makes a shift. ಇವಾಗ ಇಲ್ಲಿ ಏನ್ ಹೇಳಕ್ ಬರ್ತಾ ಇದ್ದಾರೆ ಅಂದ್ರೆ, ಇವಾಗ ನೀವು ಇಲ್ಲಿ ನಿಫ್ಟಿ ತಗೊಳ್ಳಿದೆ, ನಿಫ್ಟಿ ಅನ್ಕೊಳ್ಳಿ,
ಇಲ್ಲಿವರೆಗೂ ಮೇಲ್ ಹೋಗಿದೆ, 26K ವರ್ಗೂ ಹೋಗಿದೆ, ಇವಾಗ 22K ವರ್ಗೂ ಬಂದಿದೆ ಅನ್ಕೊಳ್ಳಿ. ಈ ಜಾಗದಲ್ಲಿ ಏನು ಅಂದ್ರೆ ಇದೊಂದು ಚಿಕ್ಕ ಅಪ್ಸ್ ಅಂಡ್ ಡೌನ್ಸ್ ನೋಡ್ಬಿಟ್ಟು ಕ್ಲೋಸ್ ಮಾಡಬೇಡಿ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಗಿ ನೀವು ತಗೊಂಡ್ರೆ ಇವಾಗ 22K ಬಂದ್ಮೇಲೆ ಮಾರ್ಕೆಟ್ ಇಲ್ಲಿಂದ ಇವಾಗ 23 ಬಾಟಮ್ ಅನ್ಕೊಂಡಿರ್ತೀರಾ, 24 ಬಾಟಮ್ ಅನ್ಕೊಂಡಿರ್ತೀರಾ, ಇವಾಗ 24 ವರ್ಗೂ ಬಂತು. ಅದರಿಂದ ಸ್ವಲ್ಪ ಕೆಳಗೆ ಬಂದ್ರು, ಅಯ್ಯಯ್ಯೋ ನಾವು ಸೆಲ್ಲಿಗೆ ಬದಲೇ ಗೊತ್ತಿಲ್ಲದೆ ಬೈ ಮಾಡಿದ್ವಿ ಅನ್ಕೊಂಬೇಡಿ. ಓವರ್ ಆಲ್ ಟ್ರೆಂಡ್ ನೀವು ಕ್ಲಿಯರ್ ಆಗಿ ಬೈ ಅಂತ ಫಿಕ್ಸ್ ಮಾಡ್ಕೊಂಡು ಇದು ಕರೆಕ್ಷನ್ ಅಂತ ಗೊತ್ತಾಯ್ತು ಅಂದ್ರೆ ಮಾರ್ಕೆಟ್ ಮತ್ತೆ ಮೇಲ್ ಏರೋವರೆಗೂ ವೆಯ್ಟ್ ಮಾಡಿ. ನಿಮ್ ಡಿಸಿಷನ್ ನ ಚೇಂಜ್ ಮಾಡಬೇಡಿ ಚಿಕ್ಕ ಪ್ರಾಫಿಟ್ಗೋಸ್ಕರ. ಸಿ ಇಫ್ ಯು ಬೈ ಅಟ್ ದಿ ಬಾಟಮ್ ಯು ಶುಡ್ ನೆವರ್ ಸೆಲ್ ಅಂಟಿಲ್ ದಿ ಮಾರ್ಕೆಟ್ ಮೇಕ್ಸ್ ಅ ಶಿಫ್ಟ್. ಇದೇನು ಅಂದ್ರೆ ಇವಾಗ ನಾನೊಂದು 22,000 ಅಲ್ಲೋ 22,500 ಈ ರೇಂಜ್ ಅಲ್ಲಿ ನಾನು ನಿಫ್ಟಿ ತಗೊಂತೀನಿ ಅನ್ಕೊಳ್ಳಿ. ತಗೊಂಡ್ಮೇಲೆ ಇವಾಗ 23-24 ಬಂದ್ಮೇಲೆ ಕ್ಲೋಸ್ ಮಾಡಿ ಆಚೆ ಬರಲ್ಲ ನಾನು. ನನಗೆ ಮತ್ತೆ ಟ್ರೆಂಡ್ ರಿವರ್ಸಲ್ ಇವಾಗ ಇಲ್ಲಿ 26 ಹೋಗುತ್ತೋ ಇಲ್ಲ 28 ಹೋಗುತ್ತೋ, ಮಾರ್ಕೆಟ್ ಎಷ್ಟು ಹೋಗುತ್ತೋ, ಕೊನೆಗೆ ನನಗೆ ಟ್ರೆಂಡ್ ರಿವರ್ಸಲ್ ಕೊಟ್ರೆ ಮಾತ್ರ ನಾನು ಏನ್ ಮಾಡ್ಬೋದು, ನನ್ನ ಟ್ರೇಡ್ಸ್ ನ ಕ್ಲೋಸ್ ಮಾಡ್ಬೋದು. ಸೊ ಟ್ರೆಂಡ್ ರಿವರ್ಸಲ್ ಇಲ್ಲದೆ ಮಧ್ಯದಲ್ಲಿ ಹೋಗಿ ಕ್ಲೋಸ್ ಮಾಡಿ ಬಂದ್ರೆ ನೀವೇ ನಿಮಗೆ ಏನ್ ಮಾಡ್ಕೊಂತೀರಾ ಅಂದ್ರೆ ನೆಕ್ಸ್ಟ್ ಒಂದು ಎಮೋಷನಲ್ ಸ್ಟೇಟ್ ಒಳಗೆ ಹೊಟ್ಟೋಗ್ತೀರಾ. ಅವಾಗ ನೆಕ್ಸ್ಟ್ ಟೈಮ್ ಎಲ್ಲ ಸ್ವಲ್ಪ ಜಾಸ್ತಿ ಆದ್ರೂ ಅಯ್ಯೋ ಬಂದಿದ ತಕ್ಷಣ ಲಾಭ ಅಂತ ಆಚೆ ಬಂದ್ಬಿಡ್ತೀರಾ. ಆದ್ಮೇಲೆ ಏರಿದ್ರೆ ಅಯ್ಯೋ ಬಿಟ್ವಿ ಅಂತ ಮತ್ತೆ ರಿವೆಂಜ್ ಟ್ರೇಡಿಂಗ್ ಹೋಗ್ತೀರಾ. ಸೊ ಟ್ರೆಂಡ್ ರಿವರ್ಸಲ್ ಕಾನ್ಸೆಪ್ಟ್ ಗೊತ್ತಿದ್ದು ನೀವು ಟ್ರೇಡ್ ಮಾಡಿದ್ರೆ ದೆನ್ ಇಟ್ ವಿಲ್ ಬಿ ಬೆಟರ್. ಸೊ ಟ್ರೆಂಡ್ ರಿವರ್ಸಲ್ ಏನು ಅಂತ ಅರ್ಥ ಮಾಡ್ಕೊಂಡು ಹೇಗೆ ಟ್ರೆಂಡ್ ರಿವರ್ಸಲ್ ಐಡೆಂಟಿಫೈ ಮಾಡಬೇಕು ಅಂತ ಕಲ್ತ್ಕೊಂಡು ಮಾಡುವಾಗ ದೆನ್ ಇಟ್ ವಿಲ್ ಬಿ ವೆರಿ ಈಸಿಯರ್. ನೆಕ್ಸ್ಟ್, ನಾವು ಡೌನ್ವರ್ಡ್ ಅಡ್ಜಸ್ಟ್ಮೆಂಟ್ ಆಫ್ಟರ್ ರೈಸಿಂಗ್ ವೆನ್ ದ ನ್ಯೂ ಕ್ರಾಪ್ಸ್ ಬಿಕಮ್ ಅವೈಲಬಲ್. ಸೊ ಇದು ರೈಸ್ ಬಗ್ಗೆ ಹೇಳ್ತಾ ಇದ್ದಾರೆ. ದ ಪ್ರೈಸ್ ಸಮಟೈಮ್ಸ್ ಚೇಂಜಸ್ ಬೈ 1 or 2 ಕೋಕು, ರಿಮೈನ್ಸ್ ಅಟ್ ದ ಬಾಟಮ್, ರೈಸಸ್ ಬೈ 5, 6, 10 ಕೋಕು, ಡ್ರಾಪ್ಸ್ ಬೈ ಅರೌಂಡ್ 2 ಕೋಕು ಅಂಡ್ ದೆನ್ ರಿಮೈನ್ಸ್ ಸ್ಟಾಗ್ನೆಂಟ್. ಇವಾಗ ಏನ್ ಹೇಳಕ್ ಬರ್ತಾ ಇದ್ದಾರೆ, ಈ ತರ ಏರ್ತಾ ಇದೆ, ಇಳಿತಾ ಇದೆ ಅಂಡ್ ಫೈನಲಿ ಒಂದು ಸ್ಟಾಗ್ನೇಷನ್ ಫೇಸ್ ಅಂಡ್ ಇದೊಳಗೆ ಹೋಯ್ತು. ಅಂಡ್ ದೋಸ್ ಹೂ ಬೈ ದ ರೈಸ್ ಆರ್ ನಾಟ್ enthusiastic while those who sell the rice are aggressive. This is the time when you should never sell new crops. If you are a seller, you must buy the rice at this point. This is the rice whose price is rising from the bottom. When you see the downward adjustment after rising, the best thing you can do is think of the time price hits the ceiling. ಇವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಈ ತರ ಒಂದು ಮಾರ್ಕೆಟ್ ಹೈಗೆ ಹೋಗೋದು ಲೋಗ್ ಬರೋದು ನೋಡ್ಬಿಟ್ಟು ಫೈನಲ್ ಆಗಿ ಒಂದು ಸೈಡ್ ವೇಸ್ ಬಾಟಮ್ ಬಂತು ಅಂದ್ರೆ ಈ ಜಾಗದಿಂದ ನೀವು ಬೈ ಮಾಡಿದ್ರೆ ಮತ್ತೆ ಸೆಲ್ ಮಾಡೋದ್ ಬಗ್ಗೆ ಯೋಚನೆ ಮಾಡಬಾರ್ದು ಅಂಟಿಲ್ ದ ಪ್ರೈಸ್ ಹಿಟ್ಸ್ ದಿ ಸೀಲಿಂಗ್. ಸೀಲಿಂಗ್ ಅನ್ನೋದೇನು ನಮ್ ಟೆಕ್ನಿಕಲ್ ಟರ್ಮ್ ಅಲ್ಲಿ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಅವಾಗ ನೆಕ್ಸ್ಟ್ ರೆಸಿಸ್ಟೆನ್ಸ್ ಬಂದು ಹಿಟ್ ಆಗೋವರೆಗೂ ನೀವು ಕ್ಲೋಸ್ ಮಾಡೋದ್ ಬಗ್ಗೆ ಯೋಚನೆ ಮಾಡಬಾರ್ದು ಅಂತಾರೆ. ಅವಾಗ ಮಾರ್ಕೆಟ್ ಬಂದು ಆ ಸ್ಟಾಗ್ನೇಷನ್ ಫೇಸ್ ಅಲ್ಲೇ ನೀವು ತಗೊಬೇಕು. ಯಾವಾಗಂದ್ರೆ ಹೇಗೆಂದ್ರೆ ಇದು ನಾನು ನನ್ನ ವಿಡಿಯೋಲಿ ಹೇಳಿರ್ತೀನಿ, ಫಸ್ಟ್ ಒಂದು ಮಾರ್ಕೆಟ್ ಕೆಳಗಿರುತ್ತೆ, ಅದು ಬಂದು ಅಕ್ಯುಮುಲೇಷನ್ ಫೇಸ್ ಅಂಡ್ ದೆನ್ ರೀಅಕ್ಯುಮುಲೇಷನ್ ಫೇಸ್. ನೀವು ಹಳೆ ವಿಡಿಯೋಸ್ ತೆಗೆದು ನೋಡಿ. ಅದಾದ್ಮೇಲೆ ಡಿಸ್ಟ್ರಿಬ್ಯೂಷನ್ ಫೇಸ್, ಮತ್ತೆ ರೀಅಕ್ಯುಮುಲೇಷನ್, ಮತ್ತೆ ರೀಡಿಸ್ಟ್ರಿಬ್ಯೂಷನ್ ಅಂಡ್ ಫೈನಲ್ ಡಿಸ್ಟ್ರಿಬ್ಯೂಷನ್ ಅಕ್ಯುಮುಲೇಷನ್ ಬರುತ್ತೆ. ಇದು ಆಲ್ರೆಡಿ ಡೀಟೇಲ್ ವಿಡಿಯೋ ಇರುತ್ತೆ, ನೀವು ಹೋಗಿ ನೋಡಿ. ಈ ಫೇಸ್ ಅಲ್ಲಿ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಈ ರೀಅಕ್ಯುಮುಲೇಷನ್ ಫೇಸ್ ಅಲ್ಲಿ ಬಂದು ಸೈಡ್ ವೇಸ್ ಅಲ್ಲಿ ಹೋಗ್ತಾ ಇರುವಾಗ ಮಾರ್ಕೆಟ್ ಬಂದು ಮತ್ತೆ ನೀವು ಬೈ ಮಾಡಿದ್ರೆ ಡಿಸ್ಟ್ರಿಬ್ಯೂಷನ್ ನ ಇವ್ರು ಏನ್ ಹೇಳ್ತಾರೆ ಸೀಲಿಂಗ್ ಅಂತ ಹೇಳ್ತಾರೆ. ಆ ಡಿಸ್ಟ್ರಿಬ್ಯೂಷನ್ ಫೇಸ್ ಸೀಲಿಂಗ್ ಫೇಸ್ ಬರೋವರೆಗೂ ನೀವು ಕ್ಲೋಸ್ ಮಾಡೋದ್ ಬಗ್ಗೆ ಯೋಚನೆ ಮಾಡಬಾರ್ದು. ಡಿಸ್ಟ್ರಿಬ್ಯೂಷನ್ ವರೆಗೂ ವೆಯ್ಟ್ ಮಾಡ್ಬಿಟ್ಟು ಅದು ಬಂದ ಮೇಲೆ ಸೆಲ್ ಮಾಡೋದು ಮಾತ್ರ ಯೋಚನೆ ಮಾಡಿ. ಮಧ್ಯದಲ್ಲಿ ಏನಾಗುತ್ತೆ ಅನ್ನೋದ್ ಬಗ್ಗೆ ಯೋಚನೆ ಮಾಡಬೇಡಿ. ಡಿಸ್ಟ್ರಿಬ್ಯೂಷನ್ ಅಂತಾನೆ ಹೇಳ್ಬೋದು, ಸೀಲಿಂಗ್ ಅಂತಾನೆ ಹೇಳ್ಬೋದು, ರೆಸಿಸ್ಟೆನ್ಸ್ ಅಂತಾನೆ ಹೇಳ್ಬೋದು. ಅಂಡ್ ಫೈನಲಿ ಡಿಸ್ಟ್ರಿಬ್ಯೂಷನ್ ಫೇಸ್ ಮುಗೀತು, ನೆಕ್ಸ್ಟ್ ಮಾರ್ಕೆಟ್ ಡೌನ್ ಆಗ್ತಿದೆ ಅಂದ್ರೆ ಅದಕ್ಕೆ ಟ್ರೆಂಡ್ ರಿವರ್ಸಲ್ ಅಂತ ಹೇಳ್ತೀವಿ. ಟ್ರೆಂಡ್ ರಿವರ್ಸಲ್ ಬಂದ್ಮೇಲೆ ದೆನ್ ಯು ಗೋ ಫಾರ್ ಸೆಲ್ಲಿಂಗ್. ಅಲ್ಲಿವರೆಗೂ ನೀವೇನು ಮಾಡಬೇಡಿ, ಬರೀ ನಿಮ್ ಸೀಲಿಂಗ್ ಯಾವಾಗ ಬರುತ್ತೆ ಯಾವಾಗ ಕ್ಲೋಸ್ ಮಾಡೋದು ಅಂತ ಮಾತ್ರ ನಿಮ್ ಥಾಟ್ ಆಗಿರ್ಬೇಕು. ಅದ್ ಬಿಟ್ರೆ ಬೇರೆ ಏನು ನೀವು ಮಾರ್ಕೆಟ್ ಅಲ್ಲಿ ಯೋಚನೆ ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ಒಂದು ಲೆವೆಲ್ಗೆ ಅರ್ಥ ಆಗಿದೆ ಅನ್ಸುತ್ತೆ. ಐ ಥಿಂಕ್ ವಿ ಹ್ಯಾವ್ ಕವರ್ಡ್ ಆಲ್ಮೋಸ್ಟ್ 2.3 ಇಂದ 2.4 ವರ್ಗೂ ಕವರ್ ಮಾಡಿದೀವಿ. ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಇನ್ ಸ್ವಲ್ಪ ಕವರ್ ಮಾಡೋಣ. ಸೊ ಇಲ್ಲಿವರೆಗೂ ನಿಮ್ಗೆ ಅರ್ಥ ಆಗಿದೆ ಅನ್ಸುತ್ತೆ. ಇಂಪಾರ್ಟೆಂಟ್ ಪಾಯಿಂಟ್ಸ್ ಮಾತ್ರ ಜ್ಞಾಪಕ ಇಟ್ಕೊಳ್ಳಿ. ಒಂದು ರಿಟೇಲ್ ಟ್ರೇಡರ್ ಪರ್ಸ್ಪೆಕ್ಟಿವ್ ಆಗಿ ನೋಡಿದೆ, ಇನ್ಸ್ಟಿಟ್ಯೂಷನಲ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದ್ರೇನೆ ಯು ವಿಲ್ ಆಲ್ವೇಸ್ ಸಸ್ಟೈನ್ ಇನ್ ದಿಸ್ ಮಾರ್ಕೆಟ್. ಅಂಡ್ ಇದರಲ್ಲಿ ಸೆಕೆಂಡ್ ಮುಖ್ಯವಾದ ಪಾಯಿಂಟ್ ಏನು ಅಂದ್ರೆ ಒಂದ್ ಜಾಗದಲ್ಲಿ ಬೈ ಮಾಡ್ಬೇಕು ಡಿಸೈಡ್ ಮಾಡಿದ್ರೆ ಒಂದು 100 ಪಾಯಿಂಟ್ ಏರ್ತು ಅಂದ್ರೆ ನೀವು ಮತ್ತೆ ಸೆಲ್ ಮಾಡಕ್ ಟ್ರೈ ಮಾಡಬೇಡಿ. ನೆಕ್ಸ್ಟ್ ಬೈಯಿಂಗ್ ಆಪರ್ಚುನಿಟಿ ವರೆಗೂ ವೆಯ್ಟ್ ಮಾಡಿ, ಟ್ರೇಡ್ ಮಾಡಿ. ಅಂಡ್ ನೆಕ್ಸ್ಟ್ ಮುಖ್ಯವಾದ ವಿಷಯ ಏನು ಅಂತ ನೋಡಿದ್ರೆ ಸೈಡ್ ವೇಸ್ ಮಾರ್ಕೆಟ್ ಬರ್ತಾ ಇದೆ, ಕೆಳಗೆ ಬ್ರೇಕ್ ಆಯ್ತು ಅಂದ್ರೆ ಯಾವಾಗ್ಲೂ ಸೆಲ್ ಆಗ್ಬೇಕು ಅಂತ ಇಲ್ಲ, ಬೈಯೂ ಆಗ್ಬೋದು. ಆದ್ರೆ ಅದಕ್ಕೆ ಮುಂಚೆ ಟ್ರೆಂಡ್ ಏನು ಅಂತ ತಿಳ್ಕೊಂಡು ಕಂಟಿನ್ಯೂಯೇಷನ್ ಇಲ್ಲ ಕರೆಕ್ಷನ್ ಅಂತ ತಿಳ್ಕೊಂಡು ಮಾಡಿದ್ರೆ ದೆನ್ ಇಟ್ ವಿಲ್ ಬಿ ಬೆಟರ್. ಅಂಡ್ ಫೈನಲಿ ಏನ್ ನೋಡಿದ್ವಿ ಅಂತ ನೋಡಿದ್ರೆ ಪ್ರೈಸ್ ಅಡ್ಜಸ್ಟ್ಮೆಂಟ್ಸ್, ಅಕ್ಯುಮುಲೇಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಫೇಸಸ್ ತಿಳ್ಕೊಂಡು ಟ್ರೇಡ್ ಮಾಡಿದ್ರೆ ಇಟ್ ವಿಲ್ ಬಿ ಬೆಟರ್. ಸೊ ಐ ಥಿಂಕ್ ಹಾನ್ಮಾದಿ ಈ ಬುಕ್ ನಿಮಗೆ ಇಷ್ಟ ಆಗಿದೆ ಅನ್ಸುತ್ತೆ. ಎಪಿಸೋಡ್ ನಾವು ಕಂಟಿನ್ಯೂ ಮಾಡೋಣ. ನೆಕ್ಸ್ಟ್ ಎಪಿಸೋಡ್ ನೋಡಿದ್ರೆ ಕ್ಯಾರೆಕ್ಟರ್ ಅನಾಲಿಸಿಸ್ ಬಗ್ಗೆ ಮೇಜರ್ ಆಗಿ ಹೇಳ್ತಾರೆ. ನಾವು ನೆಕ್ಸ್ಟ್ ಎಪಿಸೋಡ್ ಏನ್ ಮಾಡೋಣ ಅಂದ್ರೆ ಇದ್ರ ಓವರ್ಲೇ ಮಾತ್ರ ಕೊಡ್ತೀನಿ. ಫುಲ್ ಆಗಿ ನಾನು ನಿಮಗೆ 4th ಪಾರ್ಟ್ ಟೆಕ್ನಿಕಲ್ ಏನೇನ್ ಕ್ಯಾಂಡಲ್ ಸ್ಟಿಕ್ಸ್ ಎಲ್ಲ ಇದೆ ಅದ್ರ ಟೆಕ್ನಿಕಲ್ ಹೇಗೆ ನಾವು ಯೂಸ್ ಮಾಡಬೇಕು ಅಂತ 4th ಪಾರ್ಟ್ ಅಲ್ಲಿ ನೋಡೋಣ. ಸೊ ಇನ್ ಕೇಸ್ ನಿಮಗೆ 4th ಪಾರ್ಟ್ ಬೇಕು ಅಂದ್ರೆ ಮತ್ತೆ ಈ ವಿಡಿಯೋ ಕೆಳಗೆ ಬುಕ್ ಸೀರೀಸ್ ಅಂತ ಕಮೆಂಟ್ ಮಾಡಿ. ನಿಮಗೆ ಇಷ್ಟ ಆಯ್ತು ಅಂದ್ರೆ ಕಂಟಿನ್ಯೂ ಮಾಡೋಣ. ಆಲ್ ರೈಟ್, ಐ ಹೋಪ್ ದಿಸ್ ವಿಡಿಯೋ ವಾಸ್ ಯೂಸ್ಫುಲ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಜಾಯ್ನಿಂಗ್. ಟೇಕ್ ಕೇರ್.